ಫಸ್ಟ್ ಟೈಮ್ ಅನಿಸುತ್ತೆ ತಿಂದಿದ್ದು ಚಕ್ಕೋತ ಹಣ್ಣು ಸೂಪರಾಗಿತ್ತು. ಹಾಯ್ ಹಲೋ ಇನ್ಸ್ಟಾ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಿಗ್ಗೆ ನಾನು ಫ್ರೆಶ್ ಅಪ್ ಆಗಿ ಮಾಮೂಲಿ ಕಾಫಿ ಮಾಡ್ಕೊಡೋದಂತ ಫಸ್ಟ್ ಬಂದೆ. ನಮ್ಮನೆ ನೋಡಿದ್ರೆ ಮತ್ತೆ ಹೋಗಿ ಮನಿಗೊಂಡಿದ್ರು. ಪಾಪ ಬೆಳಗ್ಗೆ ಎದ್ದೊಳೋದ್ರಿಂದ ಚಳಿ ಇರುತ್ತಲ್ಲ, ಸೊ ಅದೆಷ್ಟು ಬೇಗ ಎದ್ದು ಕರೀತಾರೋ ಗೊತ್ತಿಲ್ಲ. 5 ಗಂಟೆಗೆ ಎದ್ದೊಳ್ತಾರೆ ಮಾಮೂಲಿ, ಆದರೆ ಅಷ್ಟು ಚಳಿಲಿ ಎದ್ದು ಕಳಿಬೇಕು ಅಂದರೆ ತುಂಬಾ ಕಷ್ಟ. ನೀರು ಕೊರಿತಾ ಇರುತ್ತೆ. ಆಮೇಲೆ ನಾನು ತಿಂಡಿಗೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ಆಮೇಲೆ ಸೆಕೆಂಡ್ ಟೈಮ್ ಅವ್ರು ಕಾಫಿ ಕುಡಿತಾಯಿದ್ರು. ಕಸ ಎಲ್ಲ ಹಾಕ್ಬಿಟ್ಟು ಬಂದು ತುಂಬಾ ಚಳಿ ಐತೈತೆ, ಇನ್ನೊಂದು ಗ್ಲಾಸ್ ಕೊಡು ಅಂತ ಅಂದಿದ್ರು. ಆಮೇಲೆ ಅವ್ರಿಗೂ ಕಾಫಿ ಮಾಡಿ ಕೊಟ್ಬಿಟ್ಟು ಆಮೇಲೆ ಅಪ್ಪ ಮಗ ಇಬ್ಬರು ನಾಷ್ಟ ಮಾಡ್ತಾಯಿದ್ರು. ಅವ್ರು ತಿನ್ಸೋದಂತೆ, ಇವ್ರು ತಿನ್ಸೋದಂತೆ, ಹಂಗೆ ಏನಿಬ್ಬರು ತಿಂದಂತೆ ಆಟಾಡ್ತಾಯಿದ್ರು. ಆಮೇಲೆ ತಡಿ ಫಸ್ಟು ನಾನು ತಿಂಡಿ ಮಾಡ್ಕೊಡೋದಂತ ಮಾಡಿಕೊಂಡು ಆಮೇಲೆ ಅತ್ತೆ ಹೂವು ಕಟ್ತಾಯಿದ್ರು. ಭಾನುವಾರ ಗೌರಿ ಪೂಜೆ ಐತೆ. ಅವರು ಇವತ್ತು ಸಂಜೆ ಊರಿಗೆ ಹೋಗೋದ್ರಿಂದ ಎಲ್ಲ ರೆಡಿ ಮಾಡಿ ಕೊಟ್ಟು ಹೋಗ್ತಾಯಿದ್ರು. ಅದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು, ಹೂವೆಲ್ಲ ಕಟ್ಕೊಡೋದು ಮಾಡೋದೆಲ್ಲ. ಗೌರಿನೂ ಇವತ್ತೇ ತೊಳೆದ್ಬಿಟ್ಟು ಬಂದ್ಬಿಟ್ಟಿದ್ರು ಭಾನುವಾರ ಇರೋದಕ್ಕೆ. ಯಾಕಂದರೆ ಭಾನುವಾರ ನಾಮಕರಣನೂ ಇದೆ ನನ್ನ ತಂಗಿ ಮಗಳದು. ಸೊ ಹಂಗೆ ಅಲ್ಲಿಗೆ ಹೋಗ್ಬೇಕಾಗಿರೋದ್ರಿಂದ ಬೇಗನೆ ಇದು ಮಾಡಿಕೊಂಡು ಕೆಲಸ ಎಲ್ಲ. ಆಮೇಲೆ ಚಕ್ಕೋತ ಹಣ್ಣು ತಂದಿದ್ರು. ನೋಡೋಕೆ ಮಾತ್ರ ಅಷ್ಟಪ್ಪ ಆಯಿತು. ಲಾಸ್ಟಿಗೆ ನೋಡಿದ್ರೆ ನಿಂಬೆಹಣ್ಣು ಗಾತ್ರದಷ್ಟು ಸಿಕ್ತು. ಮೊದಲೆಲ್ಲ ತರ್ತಿದ್ರು, ಬಟ್ ಆದರೆ ನಾನು ಯಾವಾಗಲೂ ತಿಂದಿರಲಿಲ್ಲ. ಹುಳಿ ಕಹಿ ಅಂತ ಸುಮ್ಮನೆ ಏನೋ ಹೇಳ್ಕೊಂಡು ತಿಂತಾನೆ ಇರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಸೂಪರಾಗಿತ್ತು.